ಉಚ್ಚಂಗಿ ದುರ್ಗ ಅಂದ್ರೆ ನಮಗೊಂದು ಸ್ಪೆಷಲ್ ಭಾವನೆ. ಡಿಸೆಂಬರ್ 31 ರಿಸೆಪ್ಷನ್ ಆಯ್ತು, ಜನವರಿ 1ನೇ ತಾರೀಕು ನಾನು ತಾಳಿ ಕಟ್ಟಿದ್ದು. ಯಾವಾಗ ಗುಡ್ ನ್ಯೂಸ್ ಬ್ರೋ ಅಂಡ್ ಸಿಸ್, ಮೊನ್ನೆ ಗಂಡ್ ಮಗು ಆಯ್ತು. ವಿದ್ಯಕ್ಕ ರೈತರು ಮಕ್ಕಳನ್ನ ಯಾಕೆ ಹೆಣ್ಮಕ್ಳು ಮದ್ವೆ ಆಗಲ್ಲ ಅನ್ನೋ ಕ್ವಶನ್. ಅರೇಂಜ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೊಡ್ಡ ಮನೆ ಹುಡುಗ ಮಾತಾಡ್ತಾ ಇದ್ದೀನಿ. ಇವಾಗ ಯೂಟ್ಯೂಬ್ ಅಲ್ಲಿ ದೊಡ್ಡ ಮನೆ ಜೋಡಿ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಮೊದಲು ದೊಡ್ಡ ಮನೆ ಹುಡುಗ ಆಗಿದ್ದೆ, ಬಟ್ ಮದುವೆ ಆದ್ಮೇಲೆ ಈಗ ನಾವು ದೊಡ್ಡ ಮನೆ ಜೋಡಿ ಆಗಿದ್ದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ದಾವಣಗೆರೆ ಜೋಡಿ ಅಂತ ಇದೆ, ಅಂಡ್ ಫೇಸ್ಬುಕ್ ಅಲ್ಲಿ ದೊಡ್ಡ ಮನೆ ಹುಡುಗನೇ ಅಂತಿದೆ. ಬಟ್ ನಮ್ ಚಾನಲ್ಗೆ ಇನ್ನು ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಂದು ವಾರಕ್ಕೆ ಹೆಚ್ಚು ಕಡಿಮೆ 1000 ಸಬ್ಸ್ಕ್ರೈಬರ್ಸ್ ನಮ್ಮ ಯೂಟ್ಯೂಬ್ ಅಲ್ಲಿ ಆಗಿದಾವೆ. ಇದೇ ತರ ಸಪೋರ್ಟ್ ಮಾಡಿ. ವಿಲೇಜ್ ಲೈಫ್ ಆಗಿರ್ಬೋದು, ಫಾರ್ಮಿಂಗ್ ಬೇಸ್ ವಿಡಿಯೋಸ್ ಆಗಿರ್ಬೋದು, ಇದೇ ತರದಂತಹ ಒಂದು ಕಂಟೆಂಟ್ಗಳನ್ನ, ರೈತರ ಮೇಲೆ ಕಂಟೆಂಟ್ ಆಗಿರ್ಬೋದು, ನಮ್ಮ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಈ ತರದ ಇನ್ನೂ ಹೆಚ್ಚಿನ ಕಂಟೆಂಟ್ಗಳನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ವಿ, ನೀವು ಆಸ್ಕ್ ಮಿ ಕ್ವಶನ್ ಅಂತ, ಏನ್ ಬೇಕಾದ್ರೂ ನೀವು ಕ್ವಶನ್ ಕೇಳಿ ಅಂತ. ತುಂಬಾ ಜನ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಿರ. ಅದರಲ್ಲಿ ನಾವು ಕೂಡ ಬಿಸಿ ಇದ್ವಿ, ಬಟ್ ಲಾಸ್ಟಿಗೆ ಕ್ವಶನ್ಸ್ ಗಳನ್ನ ನಾವು ತಗೊಳಕ್ ಆಗ್ಲಿಲ್ಲ. ಬಟ್ ಫಸ್ಟ್ ಬಂದಿರೋ ಕ್ವಶನ್ಸ್ ನೆಲ್ಲ ನಾವು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದೀವಿ. ಅದಕ್ಕೆ ನಾವು ಉತ್ತರನ ಕೊಡ್ತಾ ಹೋಗ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಫೇವ್ರೆಟ್ ಪ್ಲೇಸ್, ಅದನ್ನೇ ಫಸ್ಟ್ ಹೇಳ್ಬೇಕು ಅಂತ ನಾನು ಅವಾಗಿಂದ ಅನ್ಕಂತಿದ್ದೆ. ಹೇಳಿ. ನಮ್ಮ ಫೇವ್ರೆಟ್ ಪ್ಲೇಸ್ ಬಂದು ಉಚ್ಚಂಗಿ ದುರ್ಗ. ಕರ್ನಾಟಕದ ಗ್ವಾಲಿಯರ್ ಅಂತಾನೆ ಸೃಷ್ಟಿಯಾಗಿರುವಂತಹ ಒಂದು ಕೋಟೆ ಅದು. ಆಕ್ಚುಲಿ ನಿನ್ನೆ ಮೊನ್ನೆ ಒಂದು ಬ್ಲಾಗ್ ಮಾಡಿದೀನಿ ಇದ್ರ ಬಗ್ಗೆ. ಉಚ್ಚಂಗಿ ದುರ್ಗ ಅಂದ್ರೆ ನಮಗೊಂದು ಸ್ಪೆಷಲ್ ಭಾವನೆನೇ ಇದೆ. ಒಂದು ಅಲ್ಲಿ ಹೇಳಲಾಗದ ಒಂದು ಭಕ್ತಿ ಇದೆ. ನಾವು ಪ್ರತಿ ಮಂತ್, ವರ್ಷಕ್ಕೆ ತುಂಬಾ ಸಲ, ಪ್ರತಿ ತಿಂಗಳು ಕೂಡ ಅಲ್ಲಿಗೆ ನಾವು ಹೋಗ್ ಬರ್ತೀವಿ. ಅಲ್ಲಿ ಕೂಡ ನಮ್ಮ ಒಂದು ಅಲ್ಲಿ ಪೂಜಾರಿ ಇರ್ಬೋದು, ಅಲ್ಲಿ ಆಡಳಿತ ಮಂಡಳಿಯವರು ಆಗಿರ್ಬೋದು, ಅವರು ನಮ್ ಜೊತೆ ತುಂಬಾ ವಿಶ್ವಾಸದಲ್ಲಿದ್ದಾರೆ. ಉಚ್ಚಂಗಿಯಮ್ಮ ಅಂದ್ರೇನೆ ನಮ್ಗೆ ಅಷ್ಟು ಇಷ್ಟ. ಸೊ ಹಂಗಾಗಿ ಅಲ್ಲಿಗೆ ಹೋದ್ರೆ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿನೂ ಸಿಗುತ್ತೆ. ಒಂಥರ ಏನೇ ನಮ್ ತಲೆಗೆ ಕೆಟ್ಟ ಯೋಚನೆಗಳಿದ್ರೂನು ನಮ್ದ ಎಲ್ಲಾ ಯೋಚನೆಗಳನ್ನು ತೆಗೆದು ನೆಮ್ಮದಿನ ಕೊಡ್ತೈತೆ ಆ ಪ್ಲೇಸಿಗೆ ಹೋದ್ರೆ ನಮ್ಗೆ. ಹೌದು, ವಿಶೇಷವಾಗಿ ಹರಕೆಗಳನ್ನ ಜಾಸ್ತಿ ಅಲ್ಲಿ ಮಾಡ್ಕೊಂತಾರೆ. ಬಟ್ ಎಷ್ಟು ಭಕ್ತರ ಹರಕೆಗಳನ್ನ ತೀರ್ಸೈತೋ ಗೊತ್ತಿಲ್ಲ. ಇಲ್ಲಿವರೆಗೂ ಪ್ರತಿ ದಿನಾನು ಹರಕೆನ ತೀರ್ಸೋ ಜನಗಳು ಅಲ್ಲಿ ಜಾಸ್ತಿ ಇರ್ತಾರೆ. ಸೊ ನಮ್ ಫ್ರೆಂಡ್ ಸುನಿಲ್ ಅಂತ ಇರ್ಬೋದು, ಅವ್ರಿಗೆ ಮೊನ್ನೆ ಗಂಡ್ ಮಗು ಆಯ್ತು. ಸೊ ಅವರು ಕೂಡ ಉಚ್ಚಂಗಮ್ಮಗೆ ನಡ್ಕೊಳ್ಳೋದು. ನಿಮ್ಗೂ ಏನೇ ಸಮಸ್ಯೆ ಇದ್ರು ನೀವು ಉಚ್ಚಂಗಮ್ಮನ ಹತ್ರ ಹೋಗಿ ಹರಕೆನ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀವಿ. ಇನ್ನು ಎರಡನೇ ಕ್ವಶನ್ ಬಂದು, ನಿಮ್ದು ಅರೇಂಜ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್? ನೀವ್ ಹೇಳ್ಬಿಡಿ. ನಮ್ದು ಎಲ್ಲಾ ಅನ್ಕೊಂಡಿದ್ದಾರೆ ಲವ್ ಮ್ಯಾರೇಜ್ ಅಂತ. ಆಕ್ಚುಲಿ ನಮ್ದು ಅರೇಂಜ್ ಮ್ಯಾರೇಜ್. ರಿಲೇಷನ್ ಆಗಿರೋದ್ರಿಂದ ಇವ್ರು ನಮ್ಮ ಅತ್ತೆ ಮಗ, ಸೊ ಅದಕ್ಕೆ ನಮ್ದು ಅರೇಂಜ್ ಮ್ಯಾರೇಜ್. ಇವ್ರ ಮಾವ ನಾವು. ಆಕ್ಚುಲಿ ನಮ್ದು ಅರೇಂಜ್ ಮ್ಯಾರೇಜ್ ಆಗಿದ್ದು ಭರಮಸಾಗರ, ಇಲ್ಲೇ ಹೆಗ್ಗೆರೆ ಚೌಟ್ರಿ. ಅಲ್ಲೇ ಜನವರಿ 1, ಡಿಸೆಂಬರ್ 31 ರಿಸೆಪ್ಷನ್ ಆಯ್ತು, ಜನವರಿ 1ನೇ ತಾರೀಕು ನಾನು ತಾಳಿ ಕಟ್ಟಿದ್ದು. ಸೊ ನ್ಯೂ ಇಯರ್ಗೆನೆ ನಮ್ ಮದ್ವೆ ಆಗಿತ್ತು. 2024ರಲ್ಲಿ ಜನವರಿ 1ಕ್ಕೆ ನಮ್ ಮದ್ವೆ ಆಗಿತ್ತು. ಆಕ್ಚುಲಿ ಇವ್ರು ಎಂತ ಪ್ಲಾನ್ ಮಾಡ್ಯಾರ ನೋಡಿ, ನ್ಯೂ ಇಯರ್ 1 ಆದ್ರೆ ಆನಿವರ್ಸರಿ ಯಾವತ್ತಿಗೂ ಮರೆಯಲ್ಲ ಅಂದು ಆ ಪ್ಲಾನ್ ಮಾಡಿದ್ದಾರೆ. ಅದಕ್ಕಲ್ಲ, ಆಕ್ಚುಲಿ ಈಗ ನೋಡಿ, ನ್ಯೂ ಇಯರ್ ಒಂದ್ಸಲ ಕೇಕ್ ಕಟ್ ಮಾಡ್ಬೇಕಾ, ಮತ್ತೆ ಆನಿವರ್ಸರಿ ಒಂದ್ಸಲ ಕಟ್ ಮಾಡ್ಬೇಕಾ, ಎರಡು ಸೇರಿ ಒಂದೇ ಕೇಕ್ ಕಟ್ ಮಾಡ್ಬಿಡೋಣ ಅಂತ ಐಡಿಯಾ. ನೆಕ್ಸ್ಟ್ ಕ್ವಶನ್. ಮೂರನೇ ಕ್ವಶನ್ ಬಂದು, ನಿಮ್ದು ಯಾವ ಊರು? ಇದಕ್ಕೆ ಉತ್ತರ, ನಮ್ಮೂರು ಹೆಬ್ಬಾಳು. ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ. ಇಲ್ಲೇ ಆನಗೋಡ್ ಮುಂದೆ ಇರೋ, ದಾವಣಗೆರೆಯಿಂದ ಆನಗೋಡ್ ಮುಂದೆ ಇರೋ ಹೆಬ್ಬಾಳು. ಇಲ್ಲೇ ಬೆಂಗಳೂರು ಹೈವೇನಲ್ಲಿ ಟೋಲ್ ಬರುತ್ತಲ್ಲ, ಅದೇ ಊರು ನಮ್ದು, ಹೆಬ್ಬಾಳು ಅಂತ. ನೆಕ್ಸ್ಟ್ ಕ್ವಶನ್ ಬಂದು, ವಿದ್ಯಕ್ಕ ನಿಮ್ದು ಯಾವ ಊರು? ನಮ್ದು ಗುಡಾಳು. ಆನ್ಗೋಡು, ಗುಡಾಳು, ಹೆಬ್ಬಾಳು. ಇಲ್ಲೇ ಹತ್ರ. ಹೆಬ್ಬಾಳ್ ಟು ಗುಡಾಳು ಓನ್ಲಿ 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಇಲ್ಲಿಂದ ಒಂದು 5 ಕಿಲೋಮೀಟರ್ ಅಷ್ಟೇ ಗುಡಾಳ್ ಇರೋದು. ಕುನ್ನೂರು, ಗುಡಾಳು, ಹಿಂಗೆ ಹುಣಸೆಕಟ್ಟೆ ಮೇಲೆ ಬರ್ಬೋದು, ಅಂಡ್ ಆಲ್ವರ್ತಿ ಮೇಲೆ ಹೋಗ್ಬೋದು. ಅಂಡ್ ಆನಗೋಡಿಂದ ಪಾಂಡ್ರಂಗನಹಳ್ಳಿ, ಶಿವಪುರ, ಕಂದನಕೋವಿಂದ ಗುಡಾಳಿಗೆ ಹೋಗ್ಬೋದು. ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ, ಏನ್ ಬಹಳ ದೂರ ಇಲ್ಲ. ಒಂದ್ 5 ನಿಮಿಷದ ಜರ್ನಿ ಅಷ್ಟೇ ಇವ್ರ ಊರಿಗೆ. ನೆನೆಸ್ಕೊಂಡ್ರೆ ಹಂಗ ಕರ್ಕೊಂಡು ಹೋಗ್ಬಿಡ್ತಾರೆ. ಹೌದೌದೌದು. ನೆಕ್ಸ್ಟ್ ಕ್ವಶನ್, ವಿದ್ಯಕ್ಕ ನಿಮ್ಮ ಅಣ್ಣರ ಬಗ್ಗೆ ಹೇಳಿ. ಆಲ್ಮೋಸ್ಟ್ ನೀವು ನೋಡಿದಿರ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ.
ಮೂವರು ನನಗೆ ಅಣ್ಣರಿರೋದು. ಆಕ್ಚುಲಿ ಇಬ್ರು ನಮ್ ದೊಡ್ಡಮ್ಮನ ಮಕ್ಳು, ಇನ್ನೊಬ್ರು ನನ್ ಸ್ವಂತ ಅಣ್ಣ. ನಾನ್ ಮದ್ವೆಗಿನ ಮುಂಚೆ ನನ್ನ ಹೇಗೆ ಕೇರ್ ಮಾಡ್ತಿದ್ರು, ಪ್ರೀತಿಸ್ತಿದ್ರು, ಈಗೂ ಕೂಡ ಅದೇ ತರನೇ ನೋಡ್ಕೊಂತಾರೆ. ನಮ್ಮ ಅತ್ತಿಗೆಮ್ಮ ಬಂದ್ರು ಕೂಡ ಅವ್ರು ಹಾಗೆ ಇದಾರೆ, ಚೇಂಜ್ ಆಗಿಲ್ಲ. ಮತ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಅವ್ರ ಮನೆಗ್ ಹೋದ್ರೆ ನಮ್ಮ ಅತ್ತಿಗೆಮ್ಮನು ಕೂಡ ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಹೌದು, ಆಕ್ಚುಲಿ ಇವಳಿಗೆ ಭಯ ಇತ್ತು. ನಮ್ಮ ಅಣ್ಣವ್ರ ಮದುವೆ ಆದ್ಮೇಲೆ ಅತ್ತಿಗೆಮ್ಮ ಬಂದ್ಮೇಲೆ ಹೇಗೋ ಏನೋ ಅಂತ. ಬಟ್ ಆ ಒಂದು ಭಯನ ನೀಗ್ಸಿರೋದು ಇವ್ರ ಅತ್ತಿಗೆಮ್ಮ. ಯಾವಾಗೇ ಹೋದ್ರುನು ಕೂಡ ಇವ್ರು ತವ್ರ ಮನೆಗೆ ಅದೇ ತರನೇ ಪ್ರೀತಿಯಿಂದಾನೇ ನೋಡ್ಕೊಂತಾರೆ. ಆಕ್ಚುಲಿ ಏನ್ ಗೊತ್ತಾ, ಇದು ವಿಷ್ಣುವರ್ಧನ್ ನಮ್ದು ಅದೊಂದು ಫಿಲಂ ಇದೆ ಹೃದಯವಂತ. ಆ ಫಿಲಂ ನಮ್ಗೆ ನೆನಪಾಗ್ತಾ ಇರುತ್ತೆ ಇವ್ರ ಮನೆಗೆ ಹೋದಾಗೆಲ್ಲ. ಸೊ ಅಷ್ಟು ಪ್ರೀತಿಯಿಂದ ಇವ್ರು ಮೂವರು ಅಣ್ಣರು ವಿದ್ಯಾ ಅಂದ್ರೆ ಅಷ್ಟು ಇಷ್ಟ ನೋಡ್ಕೊಂತಾರೆ. ಬೆಸ್ಟ್ ಬ್ರದರ್ಸ್ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಮನೆಯಲ್ಲಿ ಎಷ್ಟು ಎಷ್ಟು ಜನ ಜನ? ಇದ್ದಾರೆ? ಸೊ ನಮ್ಮ ಮನೆಯಲ್ಲಿ ಈಗ ನಾನು, ನಮ್ಮ ಅಪ್ಪಾಜಿ, ನಮ್ಮ ಅಮ್ಮರಿಬ್ರು, ಆಮೇಲೆ ನಮ್ಮ ತಮ್ಮ, ನಮ್ಮ ಅಕ್ಕ, ಆಮೇಲೆ ಇವ್ರು. ಸೊ ನಮ್ಮ ಅಪ್ಪಾಜಿ ಜೊತೆಲೆ ಇಬ್ರುನು ಅಕ್ಕ ತಂಗಿನ ಮದ್ವೆ ಆಗಿದ್ದು. ಅವ್ರು ಬೇರೆ ಯಾರು ಅಲ್ಲ, ಇವ್ರ ಅಪ್ಪಾಜಿ ಇದಾರಲ್ಲ, ಇವ್ರ ಅಪ್ಪಾಜಿಯ ಅಕ್ಕರು. ಅಕ್ಕ ತಂಗಿನ ಜೊತೆಲೆ ಮದ್ವೆ ಆಗಿದ್ದು. ಇಬ್ರು ಕೂಡ ನಮ್ಮ ಅಮ್ಮರೇ. ನಾವು ಯಾವತ್ತೂ ಕೂಡ ಅಮ್ಮರು ಹಾಗೆ ಹೀಗೆ ಅಂತ ಹೇಳಿಲ್ಲ. ಇಬ್ರು ಕೂಡ ನಮ್ಮ ಅಮ್ಮರೇ. ಇದು ಕೊನೆವರೆಗೂ ನಾವಿರೋವರೆಗೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಇದೇ ತರನೇ ಮುಂದುವರಿಯುತ್ತೆ. ಕೊನೆವರೆಗೂ ನಾವು ಹೀಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಕ್ಕರು ಬಂದು ಮದ್ವೆ ಆಗಿದೆ. ನಮ್ಮ ಅಕ್ಕರು ಇವಾಗ ಕತಾರಲ್ಲಿದ್ದಾರೆ. ನಾವು ಕತಾರಿಗೆ ಹೋಗ್ ಬರೋ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನ ಈಡೇರಿಸಿದ್ದು ಅವ್ರೆ ಅಂತಾನೆ ಹೇಳ್ಬೋದು. ಈಡೇರಿಸಿದ್ದು. ಅತಿ ದೊಡ್ಡ ಕನಸು. ಪಾಸ್ಪೋರ್ಟ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ ಇರ್ಲಿ, ನಾವು ಫ್ಲೈಟ್ ಅಲ್ಲಿ ಇಲ್ಲೇ ನಮ್ ದಾವಣಗೆರೆ, ಬೆಂಗಳೂರು, ಈ ಕಡೆ ಶಿವಮೊಗ್ಗ ಎಲ್ಲೂ ಅಡ್ಡಾಡಿರ್ಲಿಲ್ಲ. ಬಟ್ ಫಸ್ಟ್ ಟ್ರಿಪ್ ಫ್ಲೈಟ್ ಅಲ್ಲಿ ಇಂಟರ್ನ್ಯಾಷನಲ್, ಅದು 1 ತಿಂಗಳು ಕತಾರಲ್ಲಿ ನಾವಿದ್ವಿ. ನಮ್ಮ ದೊಡ್ಡ ಕನಸೇ ಈಡೇರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಅಕ್ಕವ್ರು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಅಕ್ಕನ ಮಕ್ಳ ಜೊತೆಲಿ ಇವಾಗ ನಾವು ಪ್ರತಿದಿನಾನು ಕಳೀತಾ ಇದೀವಿ. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ನಂಬರ್. ನಮ್ ನಂಬರ್ ಅದು ಪ್ರೈವೇಸಿ ಯಾರಿಗೂ ಕೊಡಕ್ಕಾಗಲ್ಲ. ಆದ್ರೆ ಇವ್ರ ನಂಬರ್ ಲಾಸ್ಟ್ ಹೇಳ್ತೀನಿ, 341 143 ಅಂತನಾದ್ರೂ ಅನ್ಕೋಬಹುದು. ಓಕೆ, ನೀವು ನೆಕ್ಸ್ಟ್ ಕ್ವಶನ್. ನೀವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಅನ್ನೋದಕ್ಕಿಂತ ನಾನು 2017ರಲ್ಲೇ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ತುಂಬಾನೇ ಟ್ರೈ ಮಾಡಿದ್ವಿ. ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದೆ. ಬಟ್ ಅರ್ಧದಲ್ಲೇ ಸಮ್ ರೀಸನ್ಸ್ ಅದು ನಿಂತ್ಕೊಂತು. ಬಟ್ ಇವಾಗ ನಾವು ಮದುವೆ ಆದ್ಮೇಲೆ ಆಕ್ಟಿವ್ ಆದ್ವಿ ಮತ್ತೆ. ಏನು ನಮ್ಮ ಚಾನಲ್ ಪೇಜ್ ಇತ್ತಲ್ವಾ, ಇನ್ಸ್ಟಾಗ್ರಾಮ್ ಪೇಜ್ ಕಂಟಿನ್ಯೂ ಮಾಡ್ತಾ ಹೋದ್ವಿ ವಿಡಿಯೋಗಳು. ಬಟ್ ನಿಮ್ ಸಪೋರ್ಟ್ ಇಂದ ಇಲ್ಲಿವರೆಗೂ ತುಂಬಾನೇ ಬೆಳೆದಿದ್ದೀವಿ. ಅಂಡ್ 100K ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಾಸ್ ಆಗಿದೆ. ಅದು ತುಂಬಾನೇ ಖುಷಿ ಇದೆ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಅನ್ಕೊಂಡೇ ಇರೋಂತ ಒಂದು ಕನಸನ್ನ ನಿಮ್ಮಿಂದ ಈಡೇರಿದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು, ಯಾವಾಗ ಗುಡ್ ನ್ಯೂಸ್ ಬ್ರೋ ಅಂಡ್ ಸಿಸ್? ಓಕೆ, ಇದ್ರ ಬಗ್ಗೆ ಒಂದು ಲಾಂಗ್ ಫಾರ್ಮೆಟ್ ವಿಡಿಯೋನೇ ನಾವು ಮಾಡಬೇಕು. ಏನಕ್ಕಂದ್ರೆ ಯಾವುದೇ ಫಂಕ್ಷನ್ ಹೋಗ್ಲಿ, ಯಾವುದೇ ಒಂದು ಇದು ಹೋಗ್ಲಿ, ಹೊಸ ಮದುವೆ ಆದವ್ರಿಗೆ ಕೇಳೋ ಅಂತ ಒಂದು ಬಿಗ್ಗೆಸ್ಟ್ ಕ್ವಶನ್. ಈ ಕ್ವಶನ್ ಕೇಳಿದ್ರೆ ಹೆಂಗಾಗ್ಬಿಡುತ್ತಪ್ಪ ಅಂದ್ರೆ, ಕೆಲವೊಬ್ಬೊಬ್ರು ಫಂಕ್ಷನ್ಗೆ ಹೋಗೋದ್ ಬಿಟ್ಟಿರ್ತಾರೆ. ಸೊ ಏನಕ್ಕಂದ್ರೆ ಅದೊಂಥರ ಇರಿಟೇಷನ್ ಆಗಿರ್ಬೋದು, ಬೇಜಾರಾಗಿರ್ಬೋದು. ನಿಮ್ಗೇನೋ ಯಾವಾಗ ಗುಡ್ ನ್ಯೂಸ್ ಅನ್ನೋ ತುಂಬಾ ಖುಷಿಯಿಂದ ಕೇಳ್ತೀರ. ಬಟ್ ಕೇಳೋರ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಫ್ಯಾಮಿಲಿಯಲ್ಲಿ ಕಪಲ್ಸ್ ಅವರು ಹಾಸ್ಪಿಟಲ್ಗೆ ಎಷ್ಟು ಅಡ್ಡಾಡಿರ್ತಾರೆ, ತಿಂಗಳಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಹಣನ ವ್ಯರ್ಥ ಮಾಡ್ಕೊಂಡಿರ್ತಾರೆ, ಅದು ಅವ್ರಿಗೇನೆ ಗೊತ್ತಿರುತ್ತೆ. ಬಟ್ ಎಲ್ರಿಗೂ ಆಸೆ ಇರುತ್ತೆ, ದೇವ್ರು ಯಾವಾಗ ಒಂದು ಆಶೀರ್ವಾದ ಮಾಡ್ತಾನೋ ಆವಾಗ್ಲೇ ಎಲ್ರಿಗೂ ಕೂಡ ಗುಡ್ ನ್ಯೂಸ್ನ ಕೊಡಕ್ಕಾಗೋದು. ಬಟ್ ನಮ್ ಕಡೆಯಿಂದ ಆದಷ್ಟು ಬೇಗ ನಿಮ್ಗೆ ಗುಡ್ ನ್ಯೂಸ್ನ ನಾವು ಕೊಡ್ತೀವಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ವಶನ್, ನಿಮ್ದು ಹೊಲ ಎಷ್ಟಿದೆ ಅಂತ. ಸೊ ನಮ್ದು ಹೊಲ ಬಂದು ಅದಕ್ಕೂ ಕೂಡ ಲಾಂಗ್ ಫಾರ್ಮೆಟ್ ವಿಡಿಯೋನ ಮಾಡ್ಬೇಕಾಗುತ್ತೆ. ತೋರಿಸ್ತೀನಿ, ಪ್ರತಿಯೊಂದು ಹೊಲನೂ ತೋರಿಸ್ತೀನಿ. ನಮ್ದು ಅಡಿಕೆ ತೋಟ ಎಷ್ಟಿದೆ, ಎಷ್ಟೆಷ್ಟು ವರ್ಷದ್ದಿದೆ, ಯಾವ ತರ ಒಂದು ಫಲ ಕೊಡ್ತಾ ಇದೆ, ನಮ್ದು ತೆಂಗಿನ ಮರಗಳು ಎಷ್ಟಿದಾವೆ ಅನ್ನೋದನ್ನ ಪೂರ್ತಿಯಾಗಿ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ಮಿದ್ರಿಗೆ ಏನ್ ಮುಚ್ಚುಮರೆ ಇಲ್ಲ, ಎಲ್ಲಾ ವಿಷಯನೂ ನಾನು ಹೇಳ್ಕೊಂತೀನಿ. ನೆಕ್ಸ್ಟ್ ಕ್ವಶನ್, ನಿಮ್ ಜೋಡಿ ಸೂಪರ್. ಓಕೆ,
ಆ, ನಮ್ ಜೋಡಿ ಚೆನ್ನಾಗಿದೆ ಅಂತ ಗೊತ್ತಾಗಿದ್ದೆ ನಿಮ್ಮ ಒಂದು ಕಮೆಂಟ್ಸ್‌ಗಳ ಮುಖಾಂತರ. ಪ್ರತಿಯೊಂದು ಕಮೆಂಟ್ಸ್ ಅಲ್ಲಿ ನೈಸ್ ಪೇರ್, ನೈಸ್ ಜೋಡಿ ಅಂಡ್ ಯಾವುದೇ ದೃಷ್ಟಿ ಬೀಳದೆ ಇರ್ಲಿ ಅಂತ ನೀವು ಕೇಳ್ಕೊಂತಾ ಇದ್ದಿದ್ದು. ದೇವ್ರನ್ನ ಆ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಹಾರೈಸ್ತಾ ಇದ್ದಿದ್ದು ತುಂಬಾನೇ ಖುಷಿ ಇದೆ. ಇಲ್ಲಿವರೆಗೂನು ಕೂಡ ನಾವು ಬೇರೆ ತರಹದ ಒಂದು ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಒಂದು ಕೆಟ್ಟ ರೀತಿಯಾದಂತ ಒಂದು ಇದಾಗಿರ್ಬೋದು, ಟ್ರೋಲ್ ಟ್ರೋಲ್ ಆಗಿರ್ಬೋದು ಬಂದಿಲ್ಲ. ಸೊ ಏನಕ್ಕಂದ್ರೆ ನಾವು ಆ ತರದ ವಿಡಿಯೋನ ಮಾಡಕ್ಕೂ ಹೋಗಲ್ಲ, ಮಾಡಿಲ್ಲ. ಬಟ್ ಒಂದು ಕಪಲ್ಸ್ ಹೇಗಿರ್ಬೇಕು, ಯಾವ ತರ ಅಂಡರ್‌ಸ್ಟ್ಯಾಂಡಿಂಗ್ ಇರ್ಬೇಕು ಇದ್ರ ಮೇಲೆ ನಾವು ವಿಡಿಯೋಸ್‌ನ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನಿಮಗೆ ಇಷ್ಟ ಆಗಿ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ವಿದ್ಯಾ ಅಕ್ಕ, ನೀವು ಏನ್ ಸ್ಟಡೀಸ್ ಮಾಡಿದೀರಾ? ನನ್ ಸ್ಟಡೀಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನ್ PUC ಮುಗ್ಸಿ ದಾವಣಗೆರೆಗ್ ಡಿಗ್ರಿ ಕಾಲೇಜ್ ಸೇರಿದ್ದು, ವುಮೆನ್ಸ್ ಕಾಲೇಜು. ಅಲ್ಲಿ ಸೇರಿದ್ಮೇಲೆ 1 ಇಯರ್ ಓದೆ. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಆಯ್ತು. ಥರ್ಡ್ ಸೆಮ್ ಸೆಕೆಂಡ್ ಇಯರ್ ಓದೋ ಅಷ್ಟೊತ್ತಿಗೆ ಮದ್ವೆ ವಿಷಯ ಬಂತು. ಮದ್ವೆ ಆದೆ. ಮದ್ವೆ ಆದ್ಮೇಲೆ ಇನ್ನೇನ್ ಡ್ರಾಪ್ ಔಟ್ ಮಾಡ್ದೆ. ಹೌದು. ಆಕ್ಚುಲಿ ಇವಳು ವುಮೆನ್ಸ್ ಕಾಲೇಜ್ ಸೇರಿದ್ದು ಡಿಗ್ರಿಗೆ ಫಸ್ಟ್ ಇಯರ್ ಅಷ್ಟೇ ಹೋಗಿದ್ಲು. ಹಂಗಾಗಿ ಮದ್ವೆ ಫಿಕ್ಸ್ ಆಯ್ತು. ಸೊ ಹಂಗಾಗಿ ಡಿಗ್ರಿಗೆ ಕಾಲೇಜ್‌ಗೆ ರಜಾ ಹಾಕಿದ್ಲು. ಆ ರಜಾ ಫುಲ್ ಕಂಟಿನ್ಯೂ ಆಗಿ ಕಾಲೇಜ್ ಅಲ್ಲಿಗೆ ನಿಂತೋಗ್ಬಿಡ್ತು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳಿದಾರೆ ಅಂದ್ರೆ ವಿದ್ಯಕ್ಕ ರೈತರು ಮಕ್ಕಳನ್ನ ಯಾಕೆ ಹೆಣ್ಮಕ್ಳು ಮದ್ವೆ ಆಗಲ್ಲ ಅನ್ನೋ ಕ್ವಶನ್. ರೈತರು ಮಕ್ಳಿಗೆ ಹೆಣ್ಣು ಅವ್ರು ಕೊಟ್ರು ಕೂಡ ಕೆಲವು ಹುಡುಗಿಯರು ಏನಂತ ಯೋಚನೆ ಮಾಡ್ತಾರೆ ಅಂದ್ರೆ ರೈತರ ನೋಡಿ ವಾಟ್ಸಪ್ ಸ್ಟೇಟಸ್ ಹಾಕೋದು ಅದನ್ನೆಲ್ಲ ಅನ್ನನೇ ದೇವ್ರು ಅದನ್ನೆಲ್ಲ ಹೇಳ್ತಾರೆ. ಬಟ್ ಆ ಲೈಫಿಗೆ ಹೋಗ್ಬೇಕು ಅಂದ್ರೇನೆ ಅವ್ರು ಯೋಚನೆ ಮಾಡ್ತಾರೆ ಅದು ಬೇಡ ಅಂತ. ಕೆಲವು ಹೆಣ್ಮಕ್ಳು ಹೆಂಗೆ ಅಂದ್ರೆ ಫಸ್ಟಿಗೆ ಒಪ್ಕೊಂಡು ಫಿಕ್ಸ್ ಮಾಡ್ಕೊಂಡು ಆಮೇಲೆ ಆ ಲೈಫ್ ನೋಡಿದ ತಕ್ಷಣ ಈ ಲೈಫ್ ನನಗೆ ಸೆಟ್ ಆಗಲ್ಲ, ಐಫೈನೇ ಅವರು ಇಷ್ಟಪಡ್ತಾರೆ. ಅಂದ್ರೆ ಅವ್ರಿಗೆ ಸಂಬಳ ಬರಲ್ಲ, ಇವ್ರನ್ನ ಚೆನ್ನಾಗ್ ನೋಡ್ಕೊನಲ್ಲ, ಆ ಮೈಂಡ್ ಸೆಟ್ನಾಗೆ ಅದಾರ ಇನ್ನು ಹೆಣ್ಮಕ್ಳು. ರೈತರ ಲೈಫಿಗೆ ಬಂದ್ ನೋಡ್ರಿ ಗೊತ್ತಾಕತಿ ಇದು ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ. ಹೇಳಿ ನೀವು. ಆಕ್ಚುಲಿ ಏನ್ ಗೊತ್ತಾ, ಈಗ ನೀವು ಒಬ್ರು ಮನುಷ್ಯಾಗಿ ಹುಟ್ಟಿರ್ತಾರೆ ಅನ್ಕೊಳ್ಳಿ. ಸೊ ಅವರು ದುಡಿಬೇಕು, ಜೀವನದಲ್ಲಿ ಕೆಲಸ ಮಾಡ್ಬೇಕು, ಇರೋ ಗಂಟ ಕೆಲಸ ಮಾಡಿ ಸಾಯ್ಬೇಕು. ಬಟ್ ಇವ್ರು ನಮ್ಮ ಹೆಣ್ಮಕ್ಳು ಹೆಂಗೆ ಅಂದ್ರೆ ನಾವ್ ಇರೋವರೆಗೂ ಹೈಫೈ ಆಗಿರ್ಬೇಕು, ಮಾಡ್ರನ್ ಆಗಿರ್ಬೇಕು, ವಾರಕ್ಕೊಂದ್ಸರಿ ಶಾಪಿಂಗ್, ತಿಂಗಳಿಗೊಂದ್ಸರಿ ಫಿಲಮ್ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಈ ತರ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಕೆಲವೊಬ್ಬೊಬ್ರು. ಸೊ ಅವ್ರಿಗೆ ಏನ್ ಹೇಳೋದಂದ್ರೆ, ನೀವು ದುಡೀರಿ, ನೀವು ಕೆಲಸ ಮಾಡಿ, ನಿಮ್ ಗಂಡ ಏನೂ ಇಲ್ಲ ಅಂತವ್ನ ಮದ್ವೆ ಆಗಿ, ರೈತರನ್ನ ಮದ್ವೆ ಆಗಿ, ನೀವು ಜೊತೆಲ್ ದುಡೀರಿ, ಜೊತೆಲ್ ಕೆಲಸ ಮಾಡಿ. ನೀವು ಕೂಡ ದುಡಿದ್ರೆ ಆ ಮನೆ ಇಂಪ್ರೂವ್‌ಮೆಂಟ್ ಆಗಕ್ ಸಾಧ್ಯ. ಸೊ ಹಂಗಾಗಿ ಇಬ್ರು ಸೇರಿ ದುಡಿದು, ಇಬ್ರು ಒಂದು ಅಭಿವೃದ್ಧಿಯಾಗಿ ಡೆವಲಪ್‌ಮೆಂಟ್ ಆಗ್ರಿ. ಅವಾಗ ನಿಮ್ಗೆ ಶಾಪಿಂಗ್, ಟ್ರಿಪ್ಪು ಎಲ್ಲಾನು ಕೂಡನು ಸಿಗುತ್ತೆ. ಬಟ್ ನೀವು ಎಲ್ಲಾ ಸೆಟಲ್ ಆಗಿರೋ ಹುಡುಗ, ಕೋಟಿಗಟ್ಲೆ ಆಸ್ತಿ ಇರೋ ಹುಡುಗ ಬಂದು ನಿಮ್ಮನ್ನ ಮದುವೆ ಆಗಿ ನಿಮ್ಮನ್ನ ರಾಣಿ ತರ ಸುಮ್ನೆ ಹಂಗೆ ಕೂರಿಸ್ಕೊಂಡು, ಅದು ಒಂದು ನೀವು ಬದುಕಿರೋದು ಒಂದು ಜನ್ಮನೂ ಅನ್ಸಲ್ವಾ? ಅದು ನಾಚಿಕೆ ಆಗ್ಬೇಕು ಹೆಣ್ಮಕ್ಳಿಗೆ. ಸೊ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ನಮ್ ರೈತರನ್ನ ಮದ್ವೆ ಆಗಿ, ನೀವು ಕೊನೆಗಂಟ ನಿಮ್ಮನ್ನ ಯಾವುದೇ ರೀತಿಯಾದಂತ ಒಂದು ಕೆಲ್ಸ ಮಾಡ್ಬೇಕು. ಕೆಲ್ಸ ಮಾಡ್ಲಿಲ್ದಂಗೆ ಯಾವ ರೈತನು ಕೂಡ ಇದಾರೆ ಅಂತ ಹೇಳಲ್ಲ. ಕೆಲ್ಸ ಮಾಡ್ಬೇಕು. ಆದ್ರೆ ನಿಮ್ಮನ್ನ ಚೆನ್ನಾಗ್ ನೋಡ್ಕೊಂತಾರೆ. ಯಾವುದೇ ರೀತಿ ಮನಸ್ತಾಪಗಳು ಬರ್ಲಿಲ್ದಂಗೆ ಕೊನೆವರೆಗೂ ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ ರೈತರದು ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಇದನ್ನ ಎಲ್ಲಾ ಹೆಣ್ಮಕ್ಳಿಗೂ ಹೇಳಿಲ್ಲ, ಆ ತರ ಮೈಂಡ್ ಸೆಟ್ ಇರೋರಿಗ್ ಮಾತ್ರ. ಕೆಲವೊಬ್ರಿಗೆ ಮಾತ್ರ, ಎಲ್ರಿಗೂ ಹೇಳಿಲ್ಲ. ಎಲ್ರು ಕೂಡ ಇದಾರೆ. ರೈತರನ್ನ ಮದ್ವೆ ಆಗಿ ಇಲ್ಲಿವರೆಗೂ ಕೂಡ ರೈತರ ಜೊತೆಲಿ ಬದುಕ್ತಾ ಇರೋರು ಇದಾರೆ. ಅವ್ರನ್ನ ನೋಡಿದ್ರೆ ತುಂಬಾನೇ ಹೆಮ್ಮೆ ಆಗುತ್ತೆ. ಆದ್ರೆ ಕೆಲವೊಬ್ಬೊಬ್ರು ಇದಾರೆ, ಅವ್ರನ್ನ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಕ್ಕ ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳಿ. ಅತ್ತೆ ಅಂತ ಹೇಳಿದ್ದಾರೆ, ನಾನು ಅತ್ತೆಯರು ಅಂತ ಸೇರಿಸ್ತಾ ಇದೀನಿ. ಆಕ್ಚುಲಿ Yes. ಇಬ್ರು ಇರೋದು, ಆಗ್ಲೇ ಫಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ರು. ಎಲ್ರಿಗೂ ತಾಯಿ ಹೃದಯ ಅಂತ ಇರಲ್ಲ. ಅವ್ರ ಮಕ್ಳನ್ನ ಹೇಗ್ ನೋಡ್ಕೊಂತಾರ ಹಂಗೆ ನನ್ನನ್ನು ಈ ಮನೆಗ್ ಸೊಸೆ ಆಗಿ ಬಂದ್ಮೇಲೆ ಅಷ್ಟೇ ಚೆನ್ನಾಗ್ ನೋಡ್ಕೊಂತಾರೆ. ಅದಕ್ ನಾನ್ ಪುಣ್ಯವಂತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಓಕೆ. ಇನ್‌ಸ್ಟಾಗ್ರಾಮ್ ಪ್ರಮೋಷನ್ ಬಗ್ಗೆ ಹೇಳಿ. ಓಕೆ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ. ಅದ್ರದ್ದೇ ಒಂದು ವ್ಲಾಗ್ ಮಾಡಿದೀವಿ. ವ್ಲಾಗ್ ಕೂಡ ಹೇಗೆ ಮಾಡಿದೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಿ. ಪ್ರಮೋಷನ್‌ಗಳು ಹೇಗ್ ಒಂದು ಮಾಡೋದು? ಶಾರ್ಟ್ ಅಲ್ಲಿ ಹೇಳ್ಬಿಡ್ತೀನಿ ನಿಮ್ಗೆ. ಪ್ರಮೋಷನ್ ಇನ್‌ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಗಳಿಗೆ ಅಂದ್ಮೇಲೆ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವ್ ಯಾವ ರೀತಿಯಾದಂತ ಒಂದು ಪ್ರಮೋಷನ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 4 ಜನಕ್ಕೆ ಯೂಸ್ ಆಗೋಂತ ಪ್ರಮೋಷನ್‌ಗಳನ್ನ ಮಾಡಿ. ಒಂದು ಐಟಮ್ಸ್ ಇರುತ್ತೆ.
ಒಂದು ಏನೋ ಒಂದು ಪ್ರಾಡಕ್ಟ್ ಇರುತ್ತೆ ಅದನ್ನ ತಗೋಬೇಕು ಅಂತ ಇರ್ತಾರೆ. ಸೊ ಅದರದ್ದು ಲಿಂಕ್‌ಗಳ ಮುಖಾಂತರ ಅವರಿಗೆ ಜನಗಳಿಗೆ ತಲುಪಿಸೋದಾಗಿರ್ಬೋದು. ಈ ತರ ಪ್ರಮೋಷನ್‌ಗಳನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಮಾಡಿ. ಬಟ್ ಈ ಗ್ಯಾಮ್ಲಿಂಗ್ ಆಗಿರ್ಬೋದು, ಈ ಬೆಟ್ಟಿಂಗ್ ಪ್ರಮೋಷನ್ಸ್‌ನ ಆಗಿರ್ಬೋದು, ಈ ಜನಗಳನ್ನ ಒಂದು ಬೇರೆ ದಾರಿಗೆ ತಗೊಂಡೋಗುವಂತ ಪ್ರಮೋಷನ್‌ಗಳನ್ನ ಯಾವುದೇ ಕ್ರಿಯೇಟರ್‌ಗಳು ಮಾಡಕ್ ಹೋಗ್ಬೇಡಿ ಅಂತ ನಮ್ ಕಡೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ದುಡ್ಡು ಮಾಡಕ್ಕೋಸ್ಕರ ಅವ್ರ ಜೀವನ ಹಾಳು ಮಾಡ್ಬಾರ್ದು ಅನ್ನೋದು ಹೌದು. ಇಂಟೆನ್ಷನ್. ಅವರೆಲ್ಲ ಗೇಮ್‌ನರು, ಬೆಟ್ಟಿಂಗ್‌ನರು 1.5 ಲಕ್ಷ, 2 ಲಕ್ಷ ಒಂದೊಂದು ಪ್ರಮೋಷನ್‌ಗೆ ಕೊಡ್ತಾರೆ. ದುಡ್ಡಿನ ಆಸೆ ತೋರಿಸ್ತಾರೆ. ಎಷ್ಟು ಬೇಕಾದ್ರೂ ಕೊಡೋಕ್ ರೆಡಿ ಇರ್ತಾರೆ. ಬಟ್ ಅದರಿಂದ ನಮ್ ಫಾಲೋವರ್ಸ್‌ಗಳ ಲೈಫ್ ಹಾಳಾಗ್ಬಾರ್ದಲ್ವಾ? ಸೊ ಹಂಗಾಗಿ ಯಾರು ಕೂಡ ಬೆಟ್ಟಿಂಗ್ ಪ್ರಮೋಷನ್‌ನ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಕ್ವಶನ್, ಅಣ್ಣ ನಿಮ್ ಸಿಸ್ಟರ್ ಬಗ್ಗೆ ಹೇಳಿ ಒಂದ್ ಮಾತು. ನಮ್ ಸಿಸ್ಟರ್ ಬಗ್ಗೆ ಒಂದ್ ಮಾತಲ್ಲ 100 ಮಾತು ಹೇಳಿದ್ರುನು ಕಮ್ಮಿನೇ. ಸೊ ಅವರು ನಮ್ಮ CBI ಅಂತಾನೆ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗಿಂದ ನಾವ್ ಏನೇ ಮಾಡಿದ್ರುನು ಒಂದು CBI ಕೆಲ್ಸನ ಮಾಡಿರೋರು. ಬಟ್ ಮದ್ವೆ ಆದ್ಮೇಲೆ ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ನಮ್ ಫ್ಯಾಮಿಲಿಗೆ ಅವರು ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಆ ಇನ್ನು ಇನ್ನು ಅಷ್ಟೇ ಇನ್ನೇನ್ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್, ಬಂದು ಬಿಡದಿ ಹೋರಾಟದ ಬಗ್ಗೆ ಮಾತಾಡಿ. ಇದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತಾನೆ ಇದೀವಿ. ಪ್ರತಿ ದಿನಾನು ನಾವು ಅಪ್ಡೇಟ್ ಅಲ್ಲಿ ಇದೀವಿ. ಬಿಡದಿಲಿ ಆಕ್ಚುಲಿ ರೈತರಿಗೆ ಇಷ್ಟ ಇಲ್ಲ ಭೂಮಿನ ಕೊಡಕ್ಕೆ. ಸೊ ಹಂಗಿದ್ಮೇಲೆ ಸರ್ಕಾರ ಹಿಂದೆ ಸರಿಬೇಕು ಇದರಿಂದ. ದಿನ ಹೋರಾಟಗಳು, ದಿನ ಬೀದಿಗಿಳಿಸಿ ನೋಡಿ ಏನಂದ್ರೆ ದೇಶಕ್ಕೆ ಅನ್ನ ಹಾಕೋ ರೈತನ್ನ ತಗೊಂಡೋಗಿ ರೋಡಲ್ಲಿ ನಿಲ್ಸಿ ಒಂದ್ ಹೊತ್ತಿನ ಊಟಕ್ಕೂ ಸಮೇತ ಪರದಾಡೋ ತರ ಮಾಡ್ತಾ ಇದೆ ನಮ್ ಸರ್ಕಾರ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ. ಇಲ್ಲ ಅಂದ್ರೆ ಹೋರಾಟಗಳು ಯಾವ ರೀತಿ ಯಾವ ಒಂದು ಮಟ್ಟಕ್ಕೆ ಹೋಗ್ತಾವ ಗೊತ್ತಿಲ್ಲ. ದಯವಿಟ್ಟು ಬಿಡದಿ ರೈತರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ. ನಮ್ ಕೃಷಿ ಭೂಮಿಗಿಂತ ಒಂದು ಯೋಗ್ಯವಾದಂತ ಒಂದು ಕೆಲಸ ಬೇರೆ ಯಾವ್ದು ಇಲ್ಲ. ನಮಗೆ ಯಾವ ದುಡ್ಡು ಬೇಡ, ನಿಮ್ದು ಯಾವ ಕೋಟಿನೂ ಬೇಡ. ದುಡ್ಡು ಇವಾಗ ಇರುತ್ತೆ, ನಾಳೆ ಖಾಲಿ ಆಗುತ್ತೆ. ಆದ್ರೆ ಭೂಮಿ ಮತ್ತೆ ಬರುತ್ತಾ? ನಾವು ಒಂದೊಂದು ಮರ, ಅಲ್ಲೊಂದ್ ಮರ ಇತ್ತು ಅಂದ್ರೆ ಅದೊಂದು ಮೆಮೊರೀಸ್ ಅಲ್ಲಿ ನಾವು ಬದುಕ್ತಿವಿ. ದಿನಾ ಹೋಗಿ ಅಲ್ಲಿ ಹೋಗಿ ಅದ್ರ ಕೆಳಗಡೆ ಮಲ್ಕೊಂಡು ನಾವು ನಮ್ ನೆಮ್ಮದಿನ ಪಡ್ಕೊಂತೀವಿ. ಬಟ್ ಅದೇ ಇಲ್ಲ ಅಂದ್ರೆ ನಮಗೆ ನೆಮ್ಮದಿ ಎಲ್ಲಿಂದ ಬರುತ್ತೆ? ಸೊ ಹಂಗಾಗಿ ಬಿಡದಿ ಹೋರಾಟ ಮುಂದುವರಿಲಿ. ಸರ್ಕಾರ ತನ್ನ ಒಂದು ಏನು ಅನುಮೋದಿಸಿದೆ ಅದನ್ನ ಹಿಂಪಡೆಯೋ ತನಕ ನಾವು ಹೋರಾಟನ ಕೈ ಬಿಡಲ್ಲ. ಬ್ರದರ್, ಹಿಂದೆ ಮಾತಾಡೋರ್ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹಿಂದೆ ಮಾತಾಡೋರ್ ಬಗ್ಗೆ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ಸರಿ ಕೇಳಿ. ಹ್ಮ್. ಹಿಂದೆ ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಂತ ಕೂತ್ಕೊಂಡ್ರೆ ನಾವು ಮುಂದೆ ಬೆಳೆಯೋಕ್ಕಾಗಲ್ಲ. ನಮಗೂ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಇವ್ರೇನ್ ಟೈಮ್ ವೇಸ್ಟ್ ಮಾಡ್ಕೊಂತ ಇದು ಮಾಡ್ತಾ ಇದಾರೆ, ಇವ್ರಿಗೆ ಮಾಡಕ್ ಕೆಲ್ಸ ಇಲ್ಲ, ಹಿಂಗೆ ಕೆಲವು ಬರ್ತಾ ಇದ್ವು. ಈಗ ಅವನ್ನೆಲ್ಲ ತಲೆ ಕೆಡ್ಸ್ಕೊಂತ ಕುಂತಿದ್ರೆ ನಾವು ನಿಮ್ ಮುಂದ್ ಬರಕ್ ಆಗ್ತಿತ್ತಾ? ನಿಮ್ ಸಪೋರ್ಟ್ ಇಂದಾನೇ ಹಿಂಗಾಗಿರೋದು. ನೋಡಿ, ನಾವು ಮುಂದೆ ಬೆಳಿಬೇಕು ಅಂದ್ರೆ ಹಿಂದೆ ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಂತ ಕೂರ್ಬಾರ್ದು. ಇದಿಷ್ಟು ಹೇಳ್ತೀನಿ. ನೀವೇನಾದ್ರು ಹೇಳಿ. ಏನ್ ಹೇಳಕ್ಕಾಗುತ್ತೆ? ಹಿಂದೆ ಮಾತಾಡೋರು, ನಮ್ಗೆ ಅವಮಾನ ಮಾಡಿದವರು, ನಮ್ ಬಗ್ಗೆ ಕೆಟ್ಟದಾಗ್ ಮಾತಾಡೋರ್ಗೆ ನಾವ್ಯಾವತ್ತೂ ಉತ್ತರ ಕೊಡಕ್ ಹೋಗ್ಬಾರ್ದು. ಅದಕ್ಕೆ ಕಾಲನೇ ಅವ್ರಿಗೆ ಉತ್ತರ ಕೊಡ್ಬೇಕಂತ ಕಾಯ್ತಾ ಕುಂತಿರುತ್ತೆ. ಆ ಕಾಲ ಬರೋವರೆಗೂ ನೀವು ಕೆಲ್ಸ ಮಾಡಿ. ಯಾವತ್ತೂ ಸುಮ್ನೆ ಕೂರಕ್ ಹೋಗ್ಬೇಡಿ. ಪ್ರಯತ್ನ ಮಾಡಿ. ನಿಮ್ಮ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ನಿಮ್ಗೆ ಒಂದು ಫಲ ಸಿಗ್ತಾ ಹೋಗುತ್ತೆ. ನೀವ್ ಹಿಂದೆ ಮಾತಾಡೋರ್ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಹಿಂದೆ ಮಾತಾಡೋರು ಅಂದ್ರೆ ಅವ್ರ ಹಿಂದೆ ಮಾತಾಡೋರು ಕೂಡ ಇರ್ತಾರೆ. ಅವ್ರು ಅದನ್ನ ಫಸ್ಟ್ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮ ವಿಡಿಯೋಸ್ ಎಡಿಟ್ ಯಾರು ಮಾಡ್ತಾರೆ? ಇದ್ರ ಬಗ್ಗೆ ಅಂತೂ ಹೇಳಲೇಬೇಕು. ಯಾಕಂದ್ರೆ ಈಗ ನಾವು ನಮ್ಮ ಹಿಂದೆ ಇರೋ ಶ್ರಮನ ತಿಳಿಸ್ಲೇಬೇಕು. ಇಲ್ಲಿವರೆಗೂ ನಾನು ಆಕ್ಚುಲಿ ರಿವೀಲ್ ಮಾಡಿಲ್ಲ ಅನ್ಸುತ್ತೆ. ನಮ್ಮ ಪ್ರತಿಯೊಂದು ಪ್ರಮೋಷನಲ್ ವಿಡಿಯೋಸ್ ಆಗಿರ್ಬೋದು, ಪ್ರೊಫೆಷನಲ್ ವಿಡಿಯೋಸ್ ಆಗಿರ್ಬೋದು, ಎಡಿಟ್ ಮಾಡೋರು ಬೇರೆ ಯಾರು ಅಲ್ಲ, ನಮ್ಮ ಚಿಕ್ಕಪ್ಪನ ಮಗ ಅಭಿ ಅಂತ ಇದ್ದಾರೆ. ಸೊ ಅವನೇ ಎಲ್ಲ ವಿಡಿಯೋಸ್ನ ಎಡಿಟ್ ಮಾಡೋದು. ಅವನಿಗೆ ಎಷ್ಟು ಥ್ಯಾಂಕ್ಸ್ ನಾನು ಹೇಳಿದ್ರು ಕಡಿಮೆನೆ. ಒಂದು ನನಗೆ ಯಾವ ತರ ಬೇಕು ವಿಡಿಯೋ, ಯಾವ ತರ ಎಡಿಟಿಂಗ್ ಅಲ್ಲಿ ಬೇಕು, ಯಾವ ತರ ಒಂದು ಮ್ಯೂಸಿಕ್ ಬೇಕು, ಯಾವ ತರ ಹಾಡ್ ಹಾಕ್ಬೇಕು, ಕೆಲವೊಂದೊಂದ್ಸರಿ ನಾನು ಹೇಳೇ ಇರಲ್ಲ. ನಮ್ಮ ವಿಡಿಯೋ ಫೋಟೋಗಳನ್ನ ಎಡಿಟ್ ಮಾಡಿ ಅವನು ನನಗೆ ಕಳಿಸ್ತಾ ಇರ್ತಾನೆ. ಸೊ ಆ ತರ ಒಂದು ಟ್ಯಾಲೆಂಟ್ ಇರೋಂತ ತಮ್ಮ ಸಿಕ್ಕಿರೋದು ನನಗೆ ತುಂಬಾನೇ ಖುಷಿ. ಅಂಡ್ ಅದ್ರ ಜೊತೆನಲ್ಲಿ ನಮ್ಮ ಮನು ಆಗಿರ್ಬೋದು, ಇತ್ತೀಚೆಗೆ ನಮ್ಮ ರೀಲ್ಸ್ ಗಳಲ್ಲಿ ಬರ್ತಾ ಇದ್ದಾರೆ ನಮ್ಮ ತಮ್ಮರವರು. ಮನು ಅಂಡ್ ಚೇತನ್ ಆಗಿರ್ಬೋದು, ಇವರೆಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಯಾವಾಗನ ವಿಡಿಯೋ ಸಿಕ್ಕರಿದ್ರು ಬರ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಮದ್ವೆ ಆದಾಗ ಫಸ್ಟಿಗೆ ಇವ್ರ ಫ್ರೆಂಡ್ ಅಜಯ್ ಅಣ್ಣ ಅವ್ರನ್ನ ನಮ್ ವಿಡಿಯೋ ಮಾಡಿದ್ದು ಸ್ಟಾರ್ಟ್. ಅವ್ರನ್ನ ನಾವು ಮರೆಯಕ್ಕಾಗಲ್ಲ. ಅಜಯ್ ಅಂತ ಸಿನಿಮಾಟೋಗ್ರಫಿ ಕೆಲಸ ಮಾಡ್ತಾರೆ ಫಿಲಂ ಇಂಡಸ್ಟ್ರಿಯಲ್ಲಿ. ಈಗ ಫೋಕಸ್ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ತುಂಬಾನೇ ಬ್ಯುಸಿ ಇರ್ತಾರೆ. ಸೊ ಅವರು
ಫಸ್ಟ್ ನಮ್ಗೆ ಒಂದು ಅಡಿಪಾಯನ ಕೊಟ್ಟಿದ್ದು ಅವ್ರೆ. ಕೆಲವೊಂದು ವಿಡಿಯೋಸ್ ಫಸ್ಟಿಗೆಲ್ಲ ಅವರೇ ಮಾಡಿದ್ದು. ಸೊ ಅದೊಂದು ಬುನಾದಿಯಿಂದ ನಾವು ಒಂದು ಐಡಿಯಾ ಸಿಕ್ತು. ನೆಕ್ಸ್ಟ್ ನಂತರದಲ್ಲಿ ನಮ್ಮ ಅಭಿ ಅವರೇ ನಮ್ಮ ವಿಡಿಯೋಸ್ಗಳನ್ನ ಎಡಿಟ್ ಮಾಡ್ತಾರೆ. ಅವ್ರ ಸಪೋರ್ಟ್ ಇಂದಾನೇ ನಾವು ಇಲ್ಲಿ ತನ ಬಂದಿರೋದು. ಓಕೆ, ನೆಕ್ಸ್ಟ್ ಕ್ವಶನ್. ವಿದ್ಯಾಕ್ಕ, ನೀವು ಸ್ಯಾರಿಲಿ ತುಂಬಾ ಚೆನ್ನಾಗಿ ಕಾಣ್ತೀರಾ. ಓಕೆ, ಸ್ಯಾರಿಲಿ ಆಲ್ಮೋಸ್ಟ್ ನಾನು ಮಾಡರ್ನ್ ಡ್ರೆಸ್ ಅಷ್ಟು ಹಾಕಲ್ಲ, ಸ್ಯಾರಿನೇ. ಯಾಕೆಂದ್ರೆ ನಮ್ಮ ಹಸ್ಬೆಂಡ್ ಕೂಡ ಸ್ಯಾರಿನೇ ನಾನು ಹಾಕಿದ್ರೆ ಇಷ್ಟಪಡೋದು. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ನನ್ನ ಎಲ್ಲಾ ವಿಡಿಯೋಸ್ ಅಂತ ಅಲ್ಲ, ವಿಡಿಯೋಸ್ ಬಿಟ್ಟಾದ್ರೂ ಸ್ಯಾರಿನೇ ಜಾಸ್ತಿ ಯೂಸ್ ಮಾಡೋದು. ನಮಗೆ ಹೆಣ್ಮಕ್ಳು ಯಾವತ್ತೂ ಕೂಡ ಸೀರೆಯಲ್ಲಿ ಮಿಂಚ್ಬೇಕಪ್ಪ, ನಮಗೆ ಅದೇ ಇಷ್ಟ. ಸೊ ಹಂಗಾಗಿ ನಾನು ಯಾವಾಗ್ಲೂ ಸಜೆಸ್ಟ್ ಮಾಡೋದು, ಯಾವುದೇ ಫಂಕ್ಷನ್ ಏನೇ ಆಗಿರ್ಬೋದು ಸೀರೆ ಹಾಕು ಅಂತಾನೆ ಹೇಳ್ತೀನಿ. ಸೊ ಸೀರೆಲಿ ಚೆನ್ನಾಗಿ ಕಾಣ್ತಾರೆ. ಸೊ ಹಂಗಾಗಿ ನಾವು ಸೀರೆ ಹಾಕೊಳ್ಳಿ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ನಿಮ್ ಫ್ರೆಂಡ್ಸ್ ಬಗ್ಗೆ ಏನಾದ್ರು ಹೇಳ್ತೀರಾ ಬ್ರದರ್? ಓಕೆ, ನಮ್ಮ ಫ್ರೆಂಡ್ಸ್ ಬಗ್ಗೆ ತುಂಬಾ ಹೇಳೋದಿದೆ. ಸುಮಾರು ಜನ ನಮಗೆ ಫ್ರೆಂಡ್ ಸರ್ಕಲ್ ಇದೆ. ಬಟ್ ಈಗ ಮದುವೆ ಆದಾಗ್ಲಿಂದ ಸ್ವಲ್ಪ ನಾವು ಬಿಜಿ, ಅವರು ಕೂಡ ಬಿಜಿ ಇರ್ತಾರೆ, ನಾವು ಕೂಡ ಬಿಜಿ ಇರ್ತೀವಿ ನಮ್ದೇ ಆದ ಡೌನ್ personal ಆಗಿರೋದು life ಅಂತ ಅಲ್ಲಿ. ಏನಲ್ಲ, ಅವ್ರ ಫ್ರೆಂಡ್ಶಿಪ್ ಆಗೇ ಇದೆ. ಬಟ್ ಸ್ವಲ್ಪ ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಆಗಿದ್ದಾರೆ, ಇವ್ರ ಕೆಲ್ಸದಲ್ಲಿ ಇವ್ರು ಬಿಸಿ ಆಗಿದ್ದಾರೆ. ಹೌದು, ವೆಂಕಟೇಶ್ ಆಗಿರ್ಬೋದು, ಎಕ್ಸ್ಪ್ಲೇನ್ ಮಾಡಿ ಫ್ರೆಂಡ್ಸ್ ಬಗ್ಗೆ ಎಲ್ಲ. ನಮ್ಮ ಕ್ಲೋಸ್ ಫ್ರೆಂಡ್ ನಮ್ಗೆ ವೆಂಕಟೇಶ್ ಅಂಡ್ ಸುನಿಲ್, ರುದ್ರೇಶ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಇವರೆಲ್ಲ ನಮ್ಮ ಒಂದು ಹತ್ತಿರದ ಒಂದು ಒಡನಾಟ ಇರುವಂತ ಫ್ರೆಂಡ್ಶಿಪ್. ಹುಟ್ಟಿದಾಗ್ಲಿಂದನೂ ಜೊತೆಗೆ ಇದೀವಿ. ವೆಂಕಟೇಶ್ ಅವ್ರನ್ನ ನೀವು ನೋಡಿರ್ತೀರಾ ನಮ್ಮ ವಿಡಿಯೋಸ್ಗಳಲ್ಲಿ. ಸೊ ನಮ್ಮ ಫ್ರೆಂಡ್ಶಿಪ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಾಗೆ ಇದೆ. ನಮ್ಮ ಮಧ್ಯೆ ಏನೇ ಬಂದ್ರು, ಎಷ್ಟೇ ಜಗಳ ಏನೇ ಬಂದ್ರೂ ಕೂಡ ನಾವು ಒಬ್ರನ್ನೊಬ್ರು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ನಮ್ಮ ಫ್ರೆಂಡ್ಶಿಪ್ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಇದೆ. ನಮ್ಮ ಮದುವೆ ಆದ್ಮೇಲೆ ಕೂಡನು ಹಾಗೆ ಇದೆ. ಸೊ ಅದಕ್ಕೆ ವಿದ್ಯಾ ಅವರು ಕೂಡನು ಯಾವುದೇ ರೀತಿ ಆಕ್ಷೇಪಣೆಯನ್ನ ಮಾಡಲ್ಲ. ಅದು ನನ್ನ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಅಲ್ಲಿ ಯಾಕೆ ಹೋಗ್ತೀಯ, ಅವ್ರ ಜೊತೆಗೆ ಯಾಕೆ ಹೋಗ್ತೀಯ. ಆಕ್ಚುಲಿ ಆ ತರ ಇರ್ಬೇಕು. ಏನಕ್ಕಂದ್ರೆ ಕೆಲವೊಂದು ವಿಷಯದಲ್ಲಿ ವೈಫ್ ಬಂದ್ಮೇಲೆ ಅವಾಯ್ಡ್ ಮಾಡಿಸ್ತಾರೆ ಫ್ರೆಂಡ್ಶಿಪ್ಗಳನ್ನ. ಅವಾಯ್ಡ್ ಮಾಡಿಸಿ ನಮ್ಮ ಹತ್ರನೇ ಇರಬೇಕು, ಎಲ್ಲೂ ಹೋಗ್ಬಾರ್ದು ಅಂತ ಆ ತರದ್ದು ಒಂದು ಇದು ನಮ್ಮ ಲೈಫಲ್ಲಿ ಇಲ್ಲ ಅಂತ ನನ್ಗೆ ಬಹಳ ಖುಷಿ ಆಗ್ತಿದೆ. ನಮ್ಮ ಫ್ರೆಂಡ್ಶಿಪ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನಮ್ಮ ವಿದ್ಯಾ ಅವರು. ಇನ್ನೂ ಕೂಡ ತುಂಬಾ ಕ್ವಶನ್ಸ್ಗಳನ್ನ ನೀವು ಕೇಳೋದಿದೆ. ಸೊ ಇನ್ನೂ ಸ್ಟೋರಿ ಆಗ್ತಾ ಇರ್ತೀವಿ ಆಸ್ಕ್ ಮೈ ಕ್ವಶನ್ ಅಂತ. ನೀವು ಯಾವಾಗಲೂ ಯಾವ ಪ್ರಶ್ನೆನಾರ ಕೇಳಿ ನಾವು ಉತ್ತರ ಕೊಡೋಕೆ ರೆಡಿ ಇರ್ತೀವಿ. ಇವಾಗ ನಾವು ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆನೆ ಇದೆ ಸಬ್ಸ್ಕ್ರೈಬ್ ಅಂತ, ಆ ಬಟನ್ನ ಒತ್ತಿ. ನಿಮ್ಗೆ ನೋಟಿಫಿಕೇಶನ್ ಬೇಕು ಅಂದ್ರೆ ಒಂದು ಪಕ್ಕದಲ್ಲಿ ಗಂಟೆ ಇದೆ, ಅದನ್ನು ಕೂಡ ಗಂಟೆ ಹೊಡೀರಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಎಲ್ರು ಕೂಡ ಹೀಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು.